ಅಮೆರಿಕ ವಾಯುಸೇನೆಯ 2 ಫೈಟರ್ ಜೆಟ್ಗಳ ಪತನ ಆಗಿದೆ. ಆಕಾಶದಲ್ಲೇ 2 ಫೈಟರ್ ಜೆಟ್ಗಳ ಪರಸ್ಪರ ಡಿಕ್ಕಿ ಆಗಿರುವಂತದ್ದು. ಈ A-18G ಬ್ರೋಲರ್ VAQ-129 ಬ್ರೋಲರ್ ಜೆಟ್ ಡಿಕ್ಕಿ ಆಗಿರೋದು. ಜೆಟ್ಗಳು ಒಂದಕ್ಕೊಂದು ಅಪ್ಪಳಿಸಿದ ಭೀಕರ ದೃಶ್ಯ ಸೆರೆ ಸಿಕ್ಕಿದೆ. ಮೌಂಟೇನ್ ಹೋಮ್ ಏರ್ಬೇಸ್ ನಲ್ಲಿ ಜೆಟ್ಗಳ ಪತನ ಆಗಿರೋದು ನೀವು ಗಮನಿಸ್ತಾ ಇದ್ದೀರಾ ದೃಶ್ಯದಲ್ಲಿ. TV5 ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಡಿಕ್ಕಿ ಸಂಭವಿಸಿದೆ ಅಂತ. ಪಶ್ಚಿಮ ಎಡಾಹೋದಲ್ಲಿರುವಂತಹ ಏರ್ಬೇಸ್ ನಲ್ಲಿ ಜೆಟ್ಗಳ ಪರಸ್ಪರ ಡಿಕ್ಕಿ ಆಗಿದೆ. 2 ಜೆಟ್ಗಳಲ್ಲಿದ್ದಂತ 4 ಪೈಲಟ್ಗಳು ಪಾರಾಗಿದ್ದಾರೆ. ನೋಡ್ತಾ ಇರಬಹುದು ನೀವು, ಪ್ಯಾರಾಚೂಟ್ ಮುಖಾಂತರವಾಗಿ ಹೊರಗೆ ಜಿಗಿದಿರೋದು. ಈ ಮುಖಾಂತರವಾಗಿ ಪ್ರಾಣವನ್ನು ಉಳಿಸ್ಕೊಂಡಿದ್ದಾರೆ. ಪ್ಯಾರಾಚೂಟ್ಗೆ ಬೆಂಕಿ ತಗುಲಿದ್ದರೂ ಅಪಾಯದಿಂದ ಪಾರಾಗಿರುವಂಥದ್ದು ಪೈಲಟ್ಗಳು. ಯಾವ ಪ್ರಮಾಣದಲ್ಲಿ ಅವಘಡ ಸಂಭವಿಸಿದೆ ಅನ್ನೋದನ್ನ ನೀವು ನೋಡ್ತಾ ಇರ್ಬೋದು. ಜೆಟ್ಗಳು ಒಂದಕ್ಕೊಂದು ಅಪ್ಪಳಿಸಿ ಈ ರೀತಿಯಾಗಿ ಆಗಿರೋದು. ಮೌಂಟೇನ್ ಹೋಮ್ ಏರ್ಬೇಸ್ ನಲ್ಲಿ ಜೆಟ್ಗಳ ಪತನ ಆಗಿರೋದು. ಇದು ಹೇಗೋ ಪ್ರಾಣವನ್ನ ಉಳಿಸ್ಕೊಂಡಿದ್ದಾರೆ ಪೈಲಟ್ಗಳು. 4 ಪೈಲಟ್ಗಳಿದ್ರು. ಈ 2 ಜೆಟ್ಗಳಲ್ಲಿ 4 ಕೂಡ ತಮ್ಮ ತಮ್ಮ ಪ್ರಾಣವನ್ನ ಉಳಿಸ್ಕೊಂಡಿದ್ದಾರೆ. ಈ ದೃಶ್ಯ ಭಯಾನಕವಾಗಿದೆ. ನೋಡಿ ಹೇಗೆ ಅಪ್ಪಳಿಸ್ಕೊಂಡಿದೆ ಅನ್ನೋದನ್ನು ನೀವು ನೋಡ್ತಾ ಇರ್ಬೋದು. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೂ ಕೂಡ ಪೈಲಟ್ಗಳ ಪ್ರಾಣವೇ ಹೋಗ್ತಾ ಇತ್ತು. ಜೀವ ಉಳಿಸ್ಕೊಂಡಿದ್ದಾರೆ. ಯಾಕೆ ಹೀಗಾಯ್ತು, ಏನು ಪ್ರಾಬ್ಲಮ್ ಆಯಿತು, ಮಾಹಿತಿ ಕಲೆ ಹಾಕಲಾಗ್ತಾ ಇದೆ. ಇದು ಏರ್ಬೇಸ್ನಲ್ಲೇ ಜೆಟ್ಟುಗಳ ಡಿಕ್ಕಿ ಆಗಿರುವಂಥದ್ದು. 2 ಜೆಟ್ಗಳಿಂದ 4 ಪೈಲಟ್ಗಳು ಸದ್ಯಕ್ಕೆ ಪಾರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಸದ್ಯ ಅವರ ಪರಿಸ್ಥಿತಿಗೆ ಏನು ಎತ್ತ ಮಾಹಿತಿ ಸಿಗಬೇಕಿದೆ.